ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈಗಾಗಲೇ 82-83 ವರ್ಷ ಆಗ್ತಾ ಇದೆ. ಸ್ವಲ್ಪ ಅರಳು ಮಾಡು ಪ್ರಾರಂಭ ಆಗಿದೆ ಅನಿಸ್ತದೆ. ಯಾಕಂದ್ರೆ ಇತ್ತೀಚೆಗೆ ಅವ್ರು ಮಾತಾಡುವಂತ ರೀತಿ ಇದನ್ನೆಲ್ಲ ನೋಡಿದ್ರೆ ಇದು ನಮ್ಗೆ ಕನ್ಫರ್ಮ್ ಆಗ್ತದೆ. ಈ ರಾಜಕಾರಣಿಗಳ ವಿಷಯದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ಏಜ್ ಆಗ್ತಾ ಹೋದಾಗೆ ಮಾಗ್ತಾ ಹೋಗ್ತಾರೆ. ಅಂದ್ರೆ ಅವ್ರು ಮಾತಾಡುವಾಗ ತುಂಬಾ ಜಾಗ್ರತೆಯಲ್ಲಿ ಮಾತಾಡ್ತಾರೆ. ಅದೇ ರೀತಿಯಲ್ಲಿ ಅವರಿಗೆ ಸ್ವಲ್ಪ ರಾಜಕೀಯವಾಗಿ ಬಹಳಷ್ಟು ಕಲ್ತಿರ್ತಾರೆ ಕೂಡ. ಹೇಗೆ ಎಲ್ಲಿ ಯಾವಾಗ ಮಾತಾಡಬೇಕು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ. ಅದೇ ರೀತಿಯಲ್ಲಿ ಸಾಮಾನ್ಯವಾಗಿ ಈ ಸೀನಿಯರ್ಸ್ ಅನ್ಸ್ಕೊಂಡಿರುವಂತಹ ರಾಜಕಾರಣಿಗಳು ತುಂಬಾ ಜಾಗ್ರತೆಯಲ್ಲಿ ಮಾತಾಡ್ತಾರೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇತ್ತೀಚೆಗೆ ಮಾತಾಡ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ ಎಲ್ಲೋ ಒಂದ್ ಸ್ವಲ್ಪ ಡೌಟ್ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಅವ್ರು ಇತ್ತೀಚೆಗೆ ಭಾಷಣಗಳಲ್ಲಿ ಇರ್ಬೋದು ಅಥವಾ ಕೆಲವೊಮ್ಮೆ ಹೇಳಿಕೆಗಳನ್ನು ಕೊಡ್ತಾರಲ್ಲ, ಆ ಸಂದರ್ಭದಲ್ಲಿ ಅವ್ರು ಬಳಸುವಂತ ಭಾಷೆ, ಅವ್ರು ಮಾತಾಡುವಂತ ವಿಷಯ ಇದನ್ನೆಲ್ಲ ನೋಡಿದಾಗ ಎಲ್ಲೋ ಸ್ವಲ್ಪ ಇವರಿಗೆ ವಯಸ್ಸಾಗ್ತಾ ಇದೆ, ಒಂದ್ ರೀತಿಯಾಗಿ ಅವರು ತಮ್ಮ ನಾಲಿಗೆ ಮೇಲಿನ ಹಿಡಿತವನ್ನು ಕಳ್ಕೊಳ್ತಾ ಇದ್ದಾರೆ ಅಂತೇಳಿ ಅನಿಸ್ತದೆ ನಮ್ಗೆ. ಇನ್ನೊಂದು ಅವ್ರ ಬಗ್ಗೆ ಡೌಟ್ ಬರೋದೇನು ಅಂತ ಹೇಳಿದ್ರೆ ಅವರಿಗೆಲ್ಲೋ ಒಂದ್ ರೀತಿಯಾಗಿ ಅಭದ್ರತೆ ಕಾಡ್ತಾ ಇದೆಯಾ, ಈ ಒಂದು ಡೌಟ್ ಕೂಡ ಬರ್ತದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಈಗ ಅವರು AICC ಪ್ರೆಸಿಡೆಂಟ್ ಆಗಿದ್ದಾರೆ. ಅವರು ನಿಮಗೆ ಗೊತ್ತೇ ಇದೆ, ಸಾಮಾನ್ಯವಾಗಿ ಗಾಂಧಿ ಕುಟುಂಬದ ಒಂದ್ ರೀತಿ ವಿಧೇಯ ವ್ಯಕ್ತಿ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೆ ಗಾಂಧಿ ಕುಟುಂಬವನ್ನ ಬಿಟ್ಟು ಅವರಿಲ್ಲ. ಪ್ರತಿ ಬಾರಿ ಕೂಡ ಅಷ್ಟೇ, ನಾವು ನಿಮ್ಗೆ ವಿಧೇಯರಾಗಿದ್ದೇವೆ ಅಂತ ಹೇಳಿ ಒಂದ್ ರೀತಿ ಗುಲಾಮಿ ಸಂಸ್ಕೃತಿಯ ಪ್ರತೀಕವಾಗಿಯೇ ಇದ್ದಾರೆ ಅವರು. ಯಾವುದೇ ಕಾರಣಕ್ಕೆ ಅವ್ರು ತಗೊಳ್ಳುವಂತಹ ಡಿಸಿಷನ್ ಇದೆಯಲ್ಲ, ಅಂದ್ರೆ ಗಾಂಧಿ ಕುಟುಂಬದವ್ರು ತಗೊಳ್ಳುವಂತಹ ಯಾವುದೇ ನಿರ್ಧಾರವನ್ನ ಇವ್ರು ಯಾವಾಗ್ಲೂ ಪ್ರಶ್ನೆ ಮಾಡೋದಿಲ್ಲ. ಅದಕ್ಕೆ ಬದಲಾಗಿ ನೀವು ಹೇಳಿದ್ ಸರಿ ಅಂತ ಹೇಳಿ ತಲೆ ಆಡಿಸುವಂತಹ ಓರ್ವ ವ್ಯಕ್ತಿಯವರು. ಇವರನ್ನ ತಗೊಂಡೋಗಿ ಅವರು AICC ಪ್ರೆಸಿಡೆಂಟ್ ಅಂತೇಳಿ ಮಾಡಿದ್ರು. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಇರ್ಬೋದು ಅಥವಾ ಸೋನಿಯಾ ಗಾಂಧಿ ಇರ್ಬೋದು, ಅವರಿಗೆ ಇಂಥವರೇ ಬೇಕು. ಪಕ್ಷವನ್ನ ಸಂಪೂರ್ಣವಾಗಿ ಹಿಡಿತದಲ್ಲಿ ಇವರು ಇಟ್ಕೊಂಡಿರ್ತಾರೆ. ನಾಮಕಾವಸ್ಥೆಗೆ ಯಾರನ್ನೋ ಒಬ್ಬರನ್ನ ಕೂರಿಸಿರ್ತಾರೆ. ಅವ್ರನ್ನ ಹೇಗೆ ಬೇಕೋ ಆ ರೀತಿಯಲ್ಲಿ ಇವರು ಆಟ ಆಡಿಸ್ಕೊಂಡಿರ್ತಾರೆ. ಇದು ಇವಾಗ ಅಂತ ಹೇಳಿಲ್ಲ, ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಯ್ತೋ ಆ ದಿನಗಳಿಂದನೂ ಕೂಡ ಇದೇ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಇವನ್ನ ಮಹಾತ್ಮ ಗಾಂಧಿ ಇರ್ಬೋದು ಅಥವಾ ಬೇರೆ ಯಾರಾದ್ರೂ ಇಲ್ಲ, ಸ್ವಲ್ಪ ಹಿಂದ್ಗಡೆ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ಅವ್ರು ಯಾವ ರೀತಿ ಎಲ್ಲ ಬಿಹೇವ್ ಮಾಡ್ತಾ ಇದ್ರು ಅಂತ ಕೊಂಡು. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನೋಡಿದ್ರೆ ತುಂಬಾ ಹತಾಶರಾದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ, ಲೋಕಸಭಾ ಚುನಾವಣೆಯಲ್ಲಿ ಏನೋ ಸ್ವಲ್ಪ ಅವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ನಡೆದಂತ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ನೆಲಕಚ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ರಾಹುಲ್ ಗಾಂಧಿಯನ್ನ ಮುಂದಿಟ್ಕೊಂಡು ಇವರು ಚುನಾವಣೆ ಹೋಗ್ತಾ ಇದ್ದಾರೆ. ಆದ್ರೆ ಈ ರಾಹುಲ್ ಗಾಂಧಿಯ ಚರಿಷ್ಮಾ ಏನೂ ಇಲ್ಲ, ಇತ್ತೀಚೆಗೆ ಎಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಅವರ ಬಿಹೇವಿಯರ್ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳು ಕೂಡ ಇದೆ. ಮತ್ತೆ ಅವ್ರು ಇಂಡಿ ಒಕ್ಕೂಟ ಅಂತ ಕೂಡ ಏನೊಂದು ಅಲಯನ್ಸ್ ಮಾಡ್ಕೊಂಡಿದಾರಲ್ಲ, ಈ ಅಲಯನ್ಸ್ ನಲ್ಲಿ ಕೂಡ ಬಿರುಕುಗಳು ಕಾಣಿಸ್ತಾ ಇದೆ. ಅದಲ್ಲದೇನೆ ಇಲ್ಲಿ ಕೆಲವರು ಕೂಡ ಅಪಸ್ವರ ಎತ್ತುತ್ತಾ ಇದ್ದಾರೆ. ಕಾಂಗ್ರೆಸ್ನ ಈ ಇಂಡಿ ಒಕ್ಕೂಟದಿಂದಾನೇ ಹೊರಗಡೆ ಹಾಕ್ಬೇಕು ಅಂತೇಳಿ ಕೂಡ ಮಾತಾಡ್ತಾ ಇದ್ದಾರೆ. ಇಲ್ಲದಿದ್ರೆ ಯಜಮಾನಿಕೆಯನ್ನು ನಮ್ ಬಿಟ್ಕೊಡಿ ಅಂತಕೊಂಡು ಮಮತಾ ಬ್ಯಾನರ್ಜಿ ಮತ್ತೆ ಬೇರೆ ಬೇರೆಯವರೆಲ್ಲ ಕೇಳ್ತಾ ಇದ್ದಾರೆ. ಆದ್ರೆ ಅದನ್ನ ಬಿಟ್ಕೊಡ್ಲಿಕ್ಕೆ ಕಾಂಗ್ರೆಸ್ನವ್ರು ತಯಾರಿಲ್ಲ. ಹಾಗಾಗಿ ಈ ಇಂಡಿ ಅಲಯನ್ಸ್ ಇದೆಯಲ್ಲ, ಈಗ ಸಂಪೂರ್ಣವಾಗಿ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದೆ. ಆದ್ರಿಂದ ಈ ಇಂಡಿ ಅಲಯನ್ಸ್ ನ ಕೂಡ ಇವ್ರ ಕೈಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಬಹುದೊಡ್ಡದಾದಂತಹ ಸಮಸ್ಯೆ. ಇಷ್ಟಲ್ಲದೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಒಂದು ಸಮಸ್ಯೆ ಇದೆ. ಅದು ಏನು ಅಂತ ಹೇಳಿದ್ರೆ, ಗಾಂಧಿ ಕುಟುಂಬವನ್ನು ತುಂಬಾ ಚೆನ್ನಾಗಿ ಇಟ್ಕೊಳ್ಳಿರ್ಬೇಕು, ಅದೇ ರೀತಿಯಲ್ಲಿ ಖುಷಿಯಾಗಿಡ್ಬೇಕು. ಯಾಕಂದ್ರೆ ಅವರ ಕಾಲ ಮುಗಿತಾ ಬಂತು. ಆದ್ರೆ ಅವರ ಮಗ ಈಗಾಗಲೇ ಪೊಲಿಟಿಕ್ಸ್ ನಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಏನಾದ್ರೂ ಬೆಳಿಬೇಕು ಅಂದ್ರೆ ಅದಕ್ಕೆ ಕಾಂಗ್ರೆಸ್ನ ಕೃಪಾ ಕಟಾಕ್ಷ ಇರಬೇಕಾಗ್ತದೆ. ಆದ್ರಿಂದ ಯಾವಾಗ್ಲೂ ಅಷ್ಟೇ ಇವರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಅದೇ ರೀತಿಯಲ್ಲಿ ಸೋನಿಯಾ ಗಾಂಧಿ ಇವರೆಲ್ಲರಿಗೂ ಕೂಡ ಯಾವಾಗ್ಲೂ ಜೈ ಹೇಳ್ಕೊಂಡೇ ಇರ್ತಾರೆ. ಇತ್ತೀಚೆಗೆ ಒಂದು ಸುದ್ದಿ ಕೂಡ ಬರ್ತಾ ಇದೆ, ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರ ಮಗ ಇದ್ದಾನಲ್ಲ, ಆತ ಕೂಡ ಪೊಲಿಟಿಕ್ಸ್ ಬರ್ಲಿಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾನು ಹೇಗೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಆತನ ಹೆಸರಿನ ಮುಂದೆ ರಾಜೀವ್ ಗಾಂಧಿ ಅಂತ ಕೂಡ ಸೇರಿಸಿದ್ದಾರೆ. ಅಂದ್ರೆ ಅಜ್ಜನ ಹೆಸರನ್ನ ಮೊಮ್ಮಗನಿಗೆ ಸೇರಿಸ್ಬಿಟ್ಟಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಈತ ಕೂಡ ಪೊಲಿಟಿಕ್ಸ್ ಬರ್ಲಿಕ್ಕೆ ತಯಾರಾಗ್ತಾನೆ ಅಂತ ಹೇಳ್ಕೊಂಡು ನಿಮ್ಗೆಲ್ರಿಗೂ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ರಾಬರ್ಟ್ ವಾದ್ರಾ ಕೂಡ ಸದ್ಯದಲ್ಲೇ ಬರುವ ಸಾಧ್ಯತೆಗಳಿದೆ. ಒಟ್ಟಾರೆಯಾಗಿ ಈ ಕುಟುಂಬ ಸಂಪೂರ್ಣವಾಗಿ ಯಾವಾಗಲೂ ರಾಜಕೀಯದಲ್ಲೇ ಇರ್ತಾರೆ. ಅದೇ ರೀತಿಯಲ್ಲಿ ಇವರು ಈ ಕಾಂಗ್ರೆಸ್ ಮೇಲೆ ಸಂಪೂರ್ಣವಾದಂತಹ ಹಿಡಿತವನ್ನು ಇಟ್ಕೊಳ್ಳಿಕ್ಕೆ ಬಯಸ್ತಾರೆ. ಆದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಅಥವಾ ಬೇರೆ ಇನ್ಯಾರೇ ಹಿರಿಯ ನಾಯಕರು ಇರ್ಬೋದು, ಇವರೆಲ್ಲರಿಗೂ ಅಷ್ಟೇ ಈ ಗಾಂಧಿ ಕುಟುಂಬಕ್ಕೆ ಯಾವಾಗ್ಲೂ ಕೂಡ ಸಲಾಂ ಹೊಡ್ಕೊಂಡೇ ಇರಬೇಕಾದಂತಹ ಪರಿಸ್ಥಿತಿ ಇದೆ. ಎಲ್ಲಿಯಾದ್ರೂ ಆ ಸಲಾಂ ಹೊಡೆಯೋದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಇವ್ರನ್ನ ಪಕ್ಷದಿಂದ ಹೊರಗಡೆ ಹಾಕ್ತಾರೆ. ಇದು ಅವ್ರಿಗಿರುವಂತಹ ಹೆದರಿಕೆ. ನಂತರ ಈಗ ಪುನಃ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಬರೋದಾದ್ರೆ, ಅವರು ಇತ್ತೀಚೆಗೆ ಕೊಡ್ತಾ ಇರುವಂತಹ ಹೇಳಿಕೆಗಳಿದೆಯಲ್ಲ, ಮೊನ್ನೆ ಅಷ್ಟೇ ಹೇಳಿದ್ರು ಅಮಿತ್ ಶಾ ಮತ್ತೆ ಮೋದಿ ಅವರಿಗೆ ಅಂದ್ರೆ ಪಾಪಿಗಳು ಅನ್ನೋ ರೀತಿಯಲ್ಲ ಮಾತಾಡಿದ್ರು. ಗಂಗಾ ನದಿಯಲ್ಲಿ ಎಷ್ಟು ಸಾರಿ ಮುಳುಗಿ ಎದ್ರು ಕೂಡ ನಿಮ್ಮ ಪಾಪ ತೊಳೆಯೋಲ್ಲ ಅಂತಕೊಂಡು ಹೇಳಿದ್ರು, ನಿಮ್ಗೆ ಸ್ವರ್ಗ ಪ್ರಾಪ್ತಿ ಆಗಲ್ಲ ಅಂತ ಕೂಡ ಹೇಳಿದ್ರು. ಇದಕ್ಕೆಲ್ಲ ಸ್ವಲ್ಪ ದಿನಗಳ ಹಿಂದೆ ಅಂದ್ರೆ ಈ ಚುನಾವಣಾ ಪ್ರಚಾರಗಳಲ್ಲಿ ಕೂಡ ಅಷ್ಟೇ ಮೋದಿ ಅವ್ರನ್ನ ರಾವಣನಿಗೆ ಹೋಲಿಸಿದ್ರು. ಅಂದ್ರೆ 10 ತಲೆ ರಾವಣನ್ ತರ ಇವರು ಎಲ್ಲಾ ತಲೆಯಲ್ಲೂ ವಿಷವನ್ನು ತುಂಬಿಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಕೂಡ ಹೇಳಿದ್ರು. ನಂತರ ಬೇರೆ ಇವರು ಅಲ್ಲದೇನೆ ಬೇರೆ ಉಳಿದವ್ರ ಲೀಡರ್ಗಳ ಬಗ್ಗೆ ಮಾತಾಡಿದಾರೆ. ಮಣಿಶಂಕರ್ ಅಯ್ಯರ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಅವರು ಕೂಡ ಅಷ್ಟೇ ಮೋದಿಗೆ ಚಾಯ್ವಾಲ ಅಂತೇಳಿ ಹೇಳಿದ್ರು. ಅದೇ ರೀತಿಯಲ್ಲಿ
ನೀಚ್ ಅಂತ ತಿಳ್ಕೊಂಡು ಕೂಡ ಹೇಳಿದ್ರು. ನಂತರ ಸೋನಿಯಾ ಗಾಂಧಿ ಗೊತ್ತಲ್ಲ ನಿಮ್ಗೆ, ಅವ್ರು ಏನು ಹೇಳಿದ್ದಾರೆ ಅಂತ ತಕೊಂಡು ಮೋದಿ ಅವ್ರನ್ನ ಮೌಖ ಸೌದಾಗರ್ ಅಂತ ತಕೊಂಡು ಹೇಳಿದ್ರು, ಅಂದ್ರೆ ಸಾವಿನ ವ್ಯಾಪಾರಿ ಅಂತ ತಕೊಂಡು ಕೂಡ ಹೇಳಿದ್ರು. ಹೀಗೇನೆ ಯಾವಾಗ್ಲೂ ಅಷ್ಟೇ ಇವರು ಮೋದಿಯನ್ನ ಮತ್ತೆ ಅಮಿತ್ ಶಾ ಇವ್ರನ್ನೆಲ್ಲರನ್ನು ಬೈಕೊಂಡು ಹೋಗ್ತಾನೆ ಇರ್ತಾರೆ. ಆದ್ರೆ ಈ ಬೈಗುಳವನ್ನೇ ಇವರು ಅಸ್ತ್ರವನ್ನಾಗಿ ಉಪಯೋಗಿಸ್ಕೊಳ್ತಾರೆ. ಅಂದ್ರೆ ಮೋದಿ ಇರ್ಬೋದು ಅಥವಾ ಬೇರೆ ಬಿಜೆಪಿಯ ಲೀಡರ್ಗಳಿರ್ಬೋದು, ಈ ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ತಮ್ಮ ಚುನಾವಣೆ ಸಂದರ್ಭದಲ್ಲಿ ಅದರ ಲಾಭವನ್ನು ಕೂಡ ಪಡಿತಾ ಇದ್ದಾರೆ. ಇದೆಲ್ಲೋದ್ರೂ ನಿಮ್ಗೆ ಗೊತ್ತಿರುವಂತಹದ್ದು. ಈ ಅತಂತ್ರ ಸ್ಥಿತಿ ಕಾಡ್ಲಿಕ್ಕೂ ಕೂಡ ಒಂದು ಕಾರಣ ಇದೆ. ಅದು ಏನು ಅಂತ ಹೇಳಿದ್ರೆ, ಈಗ ದೆಹಲಿಯಲ್ಲಿ ಚುನಾವಣೆ ನಡೀತಾ ಇದೆ. ಆದ್ರೆ ಅಲ್ಲಿ ದೆಹಲಿ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಎಲ್ಲಿಯೂ ಕಾಣಿಸ್ಕೊಳ್ತಾ ಇಲ್ಲ. ಅವ್ರಿಗೆ ಏನಾಗಿದೆ ದೇವರಿಗೆ ಗೊತ್ತು. ಯಾಕಂದ್ರೆ ಅವ್ರು ಹೊರಗಡೆ ಎಲ್ಲಿಯೂ ಕಾಣಿಸ್ಕೊಳ್ತಾ ಇಲ್ಲ. ಇತ್ತೀಚೆಗೆ ಯಾವುದೇ ಆದಂತಹ ಹೇಳಿಕೆಯನ್ನು ಕೂಡ ಕೊಡ್ತಾ ಇಲ್ಲ. ಅವರು ಕೇಳಿದ್ರೂ ಹುಷಾರಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ನಿಜವಾದಂತಹ ವಿಷಯ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಂಪೂರ್ಣ ಹೊರೆ ತನ್ನ ಮೇಲೆ ಬಿದ್ದಿದೆಯಲ್ಲ ಅನ್ನೋ ಒಂದು ಚಿಂತೆ ಕೂಡ ಕಾಡ್ತಾ ಇರ್ಬೋದು. ಹಾಗಾಗಿ ಈ ಏಜ್ ಅಲ್ಲಿ ಇಷ್ಟೊಂದು ಜವಾಬ್ದಾರಿಯನ್ನ ತಗೊಳ್ಲಿಕ್ಕೆ ಆಗದೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ರೀತಿ ವಿಲವಿಲ ಒದ್ದಾಡ್ತಾ ಇದ್ದಾರೆ ಅನಿಸ್ತದೆ. ಅದೇ ರೀತಿಯಲ್ಲಿ ಅವರ ಇತ್ತೀಚಿನ ಮಾತುಗಳಲ್ಲಿ ಕೂಡ ಅದೆಲ್ಲದೂ ಕಾಣಿಸ್ಕೊಳ್ತಾ ಇದೆ. ಯಾಕಂದ್ರೆ ಸ್ಥಿಮಿತದಲ್ಲಿ ಇಲ್ಲ ಅನಿಸ್ತದೆ. ಮುಖ್ಯವಾಗಿ ಮೊನ್ನೆ ಕೂಡ ಅಷ್ಟೇ, ಯಾರನ್ನ ಯಾರ್ಯಾರಿಗೂ ಹೋಲಿಸ್ತಾರೆ. ಹೋಗಿ ಹೋಗಿ ಕಿತ್ತೂರು ರಾಣಿ ಚೆನ್ನಮ್ಮನ್ನ ಪ್ರಿಯಾಂಕಾ ಗಾಂಧಿ ವಾದ್ರಾ ಜೊತೆಗೆ ಹೋಲಿಕೆ ಮಾಡ್ತಾರೆ. ಅಂದ್ರೆ ಇವರ ಮಾನಸಿಕ ಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಯಾರನ್ನ ಯಾರ ಜೊತೆ ಹೋಲಿಕೆ ಮಾಡಬೇಕು ಅನ್ನೋದು ಕೂಡ ಇವರಿಗೆ ಗೊತ್ತಿಲ್ಲ. ಆ ಪರಿಸ್ಥಿತಿಗೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಲುಪಿದ್ದಾರೆ ಅನಿಸ್ತದೆ. ಸ್ನೇಹಿತರೆ, ಇದಿಷ್ಟು ನನಗೆ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ವರ್ತನೆ ಮತ್ತು ಅವ್ರು ಮಾತಾಡುವ ರೀತಿ, ಇದನ್ನೆಲ್ಲ ನೋಡಿದಾಗ ನನ್ಗೆ ಅನಿಸಿರುವಂತಹದ್ದು. ನಿಮ್ಮ ಅನಿಸಿಕೆಗಳೇನು? ನಾನು ಹೇಳ್ತಿರೋದ್ರಲ್ಲಿ ಏನೋ ಸತ್ಯ ಇದೆಯಾ ಅಥವಾ ನಾನು ಹೇಳ್ತಿರೋ ತಪ್ಪ? ಇದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅದೇ ರೀತಿಯಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.